ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮೆ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಈಗ ನೀ ನನ್ನ ಸುಡೋದಿಲ್ಲ, ಸುಡಕ್ಕಾಗೋದು ಇಲ್ಲ. ಯಾಕೆ ಅಂತಂದ್ರೆ ನನ್ನಿಂದ ನಿನಗೊಂದು ಸತ್ಯ ಬೇಕು. ಅದು ಗೊತ್ತಾಗೋವರೆಗೂ ನೀನ್ ಮಾತ್ರ ಅಲ್ಲ, ಯಾರು ನನ್ನ ಏನು ಮಾಡಕ್ಕಾಗಲ್ಲ. ಅಭಿ, ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಅಣ್ಣ ಏನಾದ ಅಂತ ಹೇಳು. ಅವನನ್ನ ಎಲ್ಲಿಟ್ಟಿದ್ಯಾ? ಅವನು ಬದುಕಿದನೋ ಇಲ್ವೋ ಅದನ್ನಾದ್ರೂ ಹೇಳು ಅಭಿ, ಹೇಳು. ಅಭಿ, ನಿನ್ ಕಾಲಕ್ ಬೇಕಾದ್ರೂ ಬೀಳ್ತೀನಿ, ದಯವಿಟ್ಟು ಮಾವ ಎಲ್ಲಿದ್ದಾರೆ ಅಂತ ಹೇಳು ಅಭಿ. ಈ ತರ ಸತಾಯಿಸ್ಬೇಡ, ದಯವಿಟ್ಟು ಹೇಳು ಅಭಿ. ಅಳಿ ಅಳಿ ಅಳಿ, ಇನ್ನ ಅಳಿ. ನೀವು ಅಳೋದು ಕೇಳಿಸ್ಕೊತಿದ್ರೆ ಒಂಥರ ಇಂಪಾಗಿರುತ್ತೆ. ಅಳಿ 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 ಅಳಿ. ಅಯ್ಯಯ್ಯೋ ಇನ್ಸ್ಪೆಕ್ಟ್ರೆ, ನನ್ನ ಗುಂಡ್ಗೆ ಒಂಥರ ವಿಚಿತ್ರ ನೋಡಿ. ನಿಮ್ ಗನ್ಗೆಲ್ಲ ಹೆದ್ರಲ್ಲ ಅನ್ನತ್ತೆ. ಆದ್ರೆ ಹೆಣ್ಮಕ್ಳು ಕಣ್ಣೀರ್ಗೆ ಕರ್ಗೋಗುತ್ತೆ. ಸಾರ್, ಇವ್ರಿಗೋಸ್ಕರನಾದ್ರೂ ನಾನು ಸತ್ಯ ಹೇಳಬೇಕು ಅಂತ ಅನ್ನಿಸ್ತಿದೆ. ಪಾಪ ಜ್ಯೋತಿ ಅವಳ ಗಂಡನ ಮುಖ ನೋಡ್ಬೇಕು, ತುಳಸಿನೂ ಅಷ್ಟೇ ಅವ್ರ ಅಣ್ಣನ ಮುಖ ನೋಡ್ಲೇಬೇಕು ಅಲ್ವ ಚಿನ್ನ? ಅವನಿಗೆ ಇವರಿಬ್ರು ಸೇರಿ ಅಂತ್ಯ ಸಂಸ್ಕಾರ ಮಾಡಬೇಕು. ಇಲ್ಲ ಅಂದ್ರೆ ಪಾಪ ಅವನು ಅನಾಥ ಶವ ಆಗ್ಬಿಡ್ತಾನೆ. ಆಮೇಲೆ ಅಂತರ್ಪಿಶಾಚಿಯಾಗಿ ಬಂದು ನನ್ನ ಕಾಡೋಕ್ ಶುರು ಮಾಡ್ಬಿಟ್ರೆ? ಬೇಡ 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 ಬೇಡ, ಅದಕ್ಕೋಸ್ಕರನಾದ್ರೂ ಸತ್ಯ ಹೇಳ್ಬಿಡ್ತೀನಿ. ಹೌದು ತುಳಸಿ, ಜ್ಯೋತಿ ಇಬ್ರು ಮನ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ನಾನು ಹೇಳೋ ಸತ್ಯ ಈಗ ನಿಮ್ಗೆ ಬೂಮ್ ಬಾಂಬ್ ತರ ವಿಧ್ವಂಸವಾಗಿರುತ್ತೆ. ಆದ್ರೂ ನಿಮ್ಮಿಬ್ರಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಾನೀಗ ಪೂರ್ತಿ ಸತ್ಯ ಹೇಳಲ್ಲ. ಸತ್ಯ ಹೇಳಿದ್ರೆ ನೀನ್ ಸತ್ತೋಗ್ಬಿಡ್ತೀಯ ಪಾಪ. ಇನ್ಸ್ಪೆಕ್ಟ್ರೆ, ತುಳಸಿ ಸತ್ರೆ ನನ್ನ ಕಣ್ಣಲ್ಲಿ ನೋಡಕ್ಕಾಗಲ್ಲ. ಅದಕ್ಕೆ ಅರ್ಧ ಸತ್ಯ ಹೇಳ್ತೀನಿ. ಹೌದು, ಶಿವಣ್ಣನ ನಾನೇ ಎತ್ಕೊಂಡು ಹೋದೆ. ಎತ್ಕೊಂಡೋಗವ್ರಿಗೆ ಏನ್ ಮಾಡ್ದಿ? ಸಾಯಿಸ್ಬಿಟ್ಟಿ? ಹೇ ಇಲ್ಲ, ಜ್ಯೋತಿ, ತುಳಸಿ, ನೀವು ಖುಷಿ ಪಡಬೇಡಿ. ಅವನ್ ಶವ ಸಿಗೋದು ಗ್ಯಾರಂಟಿ.
ಶಿವಣ್ಣ ಬದುಕಿದ್ರ ಖರೆ ಹೇಳ್ಬಿಡು, ನಿನಗೂ ಬಿಡುಗಡೆ ಭಾಗ್ಯ ಸಿಗ್ತೈತಿ. ಇಲ್ಲ ಅಂತಂದ್ರೆ ಜೀವನ ಪರ್ಯಂತ ಜೈಲ್ನಾಗ ಕೊರಗಬೇಕಾಕೈತಿ ಮಗನ ನೀನು. ಈ ಕಳ್ಳ ಪೊಲೀಸ್ ಮಧ್ಯೆ ಒಂಚೂರು ಕಣ್ಣ ಮುಚ್ಚಾಲೆ ಇರಬೇಕು. ನಾನು ಅವನ ಬಚ್ಚಿಟ್ಟಿದ್ದೀನಿ, ನೀವು ಅವನ್ ಹುಡುಕಿ. ಏ, ದಯವಿಟ್ಟು ಹೇಳು, ನನ್ನ ಗಂಡ ಎಲ್ಲಿ ಅಂತ ಹೇಳು. ದಯವಿಟ್ಟು ಹೇಳು ಅಬ್ಬಿ. ಏಯ್, ನೀವಿಬ್ರು ಯಾಕೆ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಹೋಗಿ ಅವನ ಹೆಣನ ಉಳೋದಕ್ಕೆ ಏನ್ ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡ್ಕೊಳ್ಳಿ. ಅಭಿ ಅಭಿ ದಯವಿಟ್ಟು ನಮ್ಮ ಅಣ್ಣ ಎಲ್ಲಿ ಅಂತ ಹೇಳು ಅಭಿ, ಹೇಳು. ಏಯ್, ಇದೇನ್ ಚಿನ್ನ ಹೀಗೆ ಹೇಳ್ತಿದ್ಯಾ ನೀನು? ನಿಮ್ಮಣ್ಣ ಅತ್ರೆ ಗೊತ್ತಾಗುತ್ತೆ, ಅವನ್ ನಕ್ಕುದ್ರೆ ಗೊತ್ತಾಗುತ್ತೆ. ಇನ್ನಂತದ್ರಲ್ಲಿ ಅವನ್ ಸತ್ರೆ ಗೊತ್ತಾಗಲ್ವಾ ನಿನ್ಗೆ? ನೀನ್ ಅಳ್ಬೇಡ ಚಿನ್ನ, ನೀನ್ ಅಳೋದು ನನ್ ಕೈಲಿ ನೋಡಕ್ಕಾಗ್ತಿಲ್ಲ. ನಾನು ನಿಮ್ಗೆ ನಿಜ ಹೇಳ್ಬಿಡ್ತೀನಿ. ಆದ್ರೆ ನಂದೊಂದು ಕಂಡೀಷನ್. ನಾನು ಅದನ್ನ ಒಗಟಾಗಿ ಹೇಳ್ತೀನಿ, ನೀವು ಅದನ್ನ ಬಿಡಿಸ್ಕೊಳ್ಳಿ, ಆಯ್ತಾ? ನೋಡು, ನಿನಗೆ ನಿಮ್ಮಣ್ಣ ಅಂದ್ರೆ ಉಸುರು, ನಿಮ್ಮಣ್ಣನಿಗೆ ನೀನು ಅಂದ್ರೆ ಉಸಿರು. ಅದಕ್ಕೆ ಉಸಿರಲ್ಲೇ ವಿಷ ಬೆರೆಸಿದ್ದೀನಿ. ನಿಮ್ಮಣ್ಣ ಉಸಿರಾಡೋ ಒಂದೊಂದು ಉಸಿರಿಗೂ ಅವನ ದೇಹದಲ್ಲಿರೋ ಜೀವಕಣ ಸಾಯ್ತಾ ಹೋಗುತ್ತೆ. ಕೊನೆಗೆ ನಿಮ್ಮಣ್ಣ ಹೆಣ ಆಗ್ತಾನೆ.